ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ನಮ್ಮ ಜವಾಬ್ದಾರಿ ಮುಗಿದಿದ್ದು ಇನ್ನೇನಿದ್ರೂ ಅದರ ಜವಾಬ್ದಾರಿ ಎಸ್ಐಟಿ ಮತ್ತು ಕೋರ್ಟ್ಗೆ ಸೇರಿದ್ದು ಎಂದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. ಬೆಂಗಳೂರಿನ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಭವಾನಿ ರೇವಣ್ಣ ಅವರ ಪ್ರಕರಣದ ಕುರಿತು ನೋಟಿಸ್ ಕೊಟ್ಟರೂ ಎಸ್ಐಟಿ ವಿಚಾರಣೆಗೆ ಹಾಜರಾಗಿಲ್ಲ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜವಾಬ್ದಾರಿ ಮುಗಿದಿದೆ, ಇನ್ನುಳಿದ ಜವಾಬ್ದಾರಿ ಎಸ್ಐಟಿ ಹಾಗೂ ನ್ಯಾಯಾಲಯದ ಹೆಗಲ ಮೇಲಿದೆ. ನಾವು ಯಾವುದಕ್ಕೂ ಹಸ್ತಕ್ಷೇಪ ಮಾಡಲ್ಲ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ನಮ್ಮ ಜವಾಬ್ದಾರಿ ಮುಗಿದಿದೆ. ವಿದೇಶದಿಂದ ಬಂದು ತನಿಖೆ ಎದುರಿಸುವಂತೆ ನಾನು ಹೇಳಿದ್ದೆ. ದೇವೇಗೌಡರು ಸಹ ಖಡಕ್ ವಾರ್ನಿಂಗ್ ಕೊಟ್ಟಿದ್ದರು. ಇನ್ನೇನಿದ್ದರೂ ಅದರ ಜವಾಬ್ದಾರಿ ಎಸ್ಐಟಿ ಮತ್ತು ಕೋರ್ಟ್ಗೆ ಸೇರಿದ್ದು ಎಂದು ನುಡಿದಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಘಟನೆ ಏನಿದೆ, ಕಳೆದ 1.5 ತಿಂಗಳಿಂದ ನಡೀತಿರ್ತಕ್ಕಂಥ ಎಲ್ಲ ರಿಯಾಕ್ಷನ್ಗಳು ನೋಡಿದ್ದೇನೆ. ಈಗ ನಮ್ಮ ಪಾರ್ಟ್ ಏನಿತ್ತು, ಪ್ರಜ್ವಲ್ ರೇವಣ್ಣ ಅವರು ಏನು ವಿದೇಶಕ್ಕೆ ಹೋಗಿದ್ದರು, ಮೊದಲು ಬರಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡಿದೆ. ದೇವೇಗೌಡರು ಎಚ್ಚರಿಕೆನೇ ಕೊಟ್ಟರು. ಅದ್ರ ಮೇಲಿಗೆ ಅವ್ರು ಬಂದಿದ್ದಾರೆ. ಇನ್ನು ಸರ್ಕಾರದ ಜವಾಬ್ದಾರಿ, ಎಸ್ಐಟಿಯ ತನಿಖೆ ಜವಾಬ್ದಾರಿ. ನಮಗೇನು ಅದರ ಬಗ್ಗೆ ಪ್ರತಿನಿತ್ಯ ನಾನು ಹೇಳಿಕೆ ಕೊಡ್ತಾ ಹೋಗಲ್ಲ. ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಸತ್ಯಾಂಶಗಳು ಹೊರಗೆ ತರಲಿ. ಹಾಂ ಏನು ಹೇಳಿ? ಹಾಂ ಹಾಂ ಅದು ಆಮೇಲೆ ಹೇಳೋಣಂತೆ. ಏನು ಮಾಡಬೇಕು ಅನ್ನೋದು ಆಮೇಲೆ ಹೇಳ್ತೀವಿ. ಅದು ನೋಡಿ, ಈಗ ನೋಟಿಸ್ ಕಾನೂನುಬದ್ಧವಾಗಿ SITಯಿಂದ ಏನು